ತಿಮ್ಮಾಪುರಕ್ಕೆ ರಾಜ ಅಂತ ಹೆಸರುವಾಸಿಯಾಗಿರುವ ಶೇಷಾದ್ರಿಗೆ ಸುಧಾಕರ್ ಸಂಪತ್ ಎನ್ನುವ ಇಬ್ಬರು ಮಕ್ಕಳಿದ್ರು. ಇಲ್ಲದಿರುವ ತಾಯಿಯ ಪ್ರೀತಿಯನ್ನು ಕೂಡ ತಂದೆಯೇ ತೋರಿಸಿ ಅವರನ್ನು ಬೆಳೆಸಿದ್ರು. ಇಬ್ಬರಿಗೂ ದೊಡ್ಡ ವಿದ್ಯಾಭ್ಯಾಸವಿಲ್ಲ, ಆದರೆ ಕೆಲಸಗಾರರು. ದೊಡ್ಡವನು ಕೂಲಿ ಕೆಲಸ ಮಾಡ್ತಾ ಇದ್ರೆ ಸಣ್ಣವನು ಆಟೋ ಓಡಿಸ್ತಾ ಇದ್ದ. ಸಂಪಾದನೆ ಮಾಡ್ಕೊಂಡು ಬರುವ ಹಣವನ್ನು ತನ್ನ ತಂದೆಯ ಬಳಿ ಕೊಡ್ತಾ ಇದ್ರು. ತಂದೆ ಆ ಹಣದಲ್ಲಿ ಮನೆಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಬಂದು ಉಳಿದ ಹಣವನ್ನು ಮನೆಯಲ್ಲಿ ಒಂದು ಕಡೆ ಕೂಡಿಡ್ತಾ ಇದ್ರು. ಪ್ರತಿದಿನ ರಾತ್ರಿ 3 ಜನ ಒಟ್ಟಿಗೆ ಊಟ ಮಾಡಿ ಹೊರಗಡೆ ಅಂಗಳದಲ್ಲಿ 3 ಮಂಚವನ್ನು ಹಾಕಿಕೊಂಡು 3 ಮಾತಾಡ್ಕೊಂಡು ನಿದ್ರೆ ಮಾಡ್ತಿದ್ರು. ಹೀಗೆ ಆ ದಿನ ಕಳೆಯಿತು. ಶೇಷಯ್ಯ ತೀರ್ಕೊಂಡಿರುವ ಅವನ ಹೆಂಡತಿಯಾದ ಶ್ಯಾಮಲನ ಫೋಟೋ ಮುಂದೆ ಬಂದು, ಶ್ಯಾಮಲ, ಇವತ್ತು ನಮ್ಮ ಮಕ್ಕಳನ್ನು ಸತ್ಯ ಮನೆಗೆ ಕರ್ಕೊಂಡೋಗಿ ಅವನ 2 ಹೆಣ್ಣು ಮಕ್ಕಳಿಗೆ ನಮ್ಮ ಮಕ್ಕಳ ಜೊತೆ ಮದುವೆ ಮಾಡ್ಬೇಕಾಗಿ ಕೇಳ್ಕೊತೀನಿ. ಹಾಗೆ ಹೇಳಿ ತನ್ನ ಹೆಂಡತಿಯ ಫೋಟೋವನ್ನು ನೋಡಿದ್ರು. ಅವರಿಗೆ ಹೆಂಡತಿ ಒಪ್ಪಿರುವ ಹಾಗೆ ಅನ್ನಿಸಿತು. ಸಂತೋಷ ತುಂಬಿದ ಮನಸ್ಸಿನಿಂದ ಹೊರಗೆ ಬಂದ್ರು. ದೊಡ್ಡವನು ಎತ್ತಿನ ಗಾಡಿಯ ಬಳಿ ನಿಂತಿದ್ದ. ಸಣ್ಣವನಾದ ಸಂಪತ್ ಆಟೋ ಬಳಿ ನಿಂತಿದ್ದ. ಏನ್ರೋ ಮಕ್ಳೇ, ರಾತ್ರಿ ನಾನು ಹೇಳಿರೋ ವಿಚಾರವನ್ನು ಮರ್ತ್ಬಿಟ್ರಾ? ಇಬ್ರು ಕೆಲ್ಸಕ್ಕೆ ಹೊರಟಿ ನಿಂತಿದ್ದೀರಾ? ರಾತ್ರಿ ನೀವು ಯಾವ ವಿಚಾರಪ್ಪ ನಮ್ ಜೊತೆ ಹೇಳಿದ್ರಿ? ನೀವು ಕೆಲ್ಸಕ್ಕೆ ಹೋಗ್ಬೇಡಿ, ಸತ್ಯಯ್ಯನ ಮನೆಗೆ ಹೋಗ್ಬೇಕು ಅಂತ ಹೇಳ್ದೆ ಅಲ್ವಾ? ಸತ್ಯ ಮಾವನ್ ಮನೆಗ? ಯಾಕಪ್ಪ, ಮಾವನಿಗೆ ಏನಾಯ್ತು? ಅಯ್ಯೋ, ಅವನಿಗೇನಾಗೋದು, ಗುಂಡುಕಲ್ಲಂಗೆ ಚೆನ್ನಾಗಿದ್ದಾನೆ. ಅವನ 2 ಹೆಣ್ಣು ಮಕ್ಕಳನ್ನು ನಿಮ್ಮಿಬ್ಬರಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ. ನಮಗೆ ಯಾಕಪ್ಪ ಇಷ್ಟು ಬೇಗ ಮದುವೆ? ನಾವಿವಾಗ ಚೆನ್ನಾಗಿದ್ದೀವಿ ತಾನೆ? ನನಗೆ ಇನ್ನೂ ನಿಮ್ಗೆ ಅಡಿಗೆ ಮಾಡಿ ಕೊಡಕ್ಕೆ ನನ್ನಿಂದ ಆಗಲ್ಲ ಕಣೋ. ಅವನು ಅವನ ಹೆಣ್ಮಕ್ಕಳನ್ನ ನಿಮಗೆ ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದ. ಅದಲ್ಲಪ್ಪ, ಅಣ್ಣ ಮದುವೆ ಬೇಡ ಅಂತ ಹೇಳ್ತಿದ್ದಾನಲ್ವಾ? ಸುಧಾಕರು, ಸಂಪತ್ತು, ಆಯಾ ಸಮಯದಲ್ಲಿ ನಡಿಬೇಕಾದ ಕೆಲಸ ಕಾರ್ಯಗಳು ಆಯಾ ಸಮಯದಲ್ಲಿ ನಡಿಲೇಬೇಕಾಗುತ್ತೆ ಕಣೋ. ನಿಮಗೆ ತಂದೆಯಾಗಿ ಮದುವೆ ಮಾಡಬೇಕಾದ ಜವಾಬ್ದಾರಿ ನನ್ನ ಮೇಲಿದೆ. ಬನ್ನಿ, ಸತ್ಯಯ್ಯನ ಮನೆಗೆ ಹೋಗಿ ಅವನ ಹೆಣ್ಣು ಮಕ್ಕಳ ಜೊತೆ ನಿಮಗೆ ಮದುವೆ ಬಗ್ಗೆ ಮಾತಾಡಿ ಬರೋಣ. ಹೀಗೆ 3 ಸೇರಿ ಆಟೋದಲ್ಲಿ ಹೊರಟು ಹೋದ್ರು. ಅದೇ ಊರಲ್ಲಿ ಚಲಪತಿ ಎನ್ನುವವನಿದ್ದ. ಚಲಪತಿಗೆ ಮಾವಿನ ತೋಟವಿತ್ತು. ಈ ವರ್ಷ ಮಾವು ಚೆನ್ನಾಗಿ ಬಿಟ್ಟಿತ್ತು. ಅದೇ ತೋಟದಲ್ಲಿ ಕೆಲಸಗಾರನಾಗಿ ಕೆಲಸ ಮಾಡುವ ವೀರಯ್ಯ ಚಲಪತಿಗೆ ಎಳನೀರನ್ನು ತಂದುಕೊಟ್ಟ. ಚಲಪತಿ ಕೊಬ್ಬರಿ ನೀರು ಕುಡಿದ. ಅಯ್ಯ, ನಾನು ಪಟ್ಟಣದಲ್ಲಿರುವ ನನ್ನ ಮಕ್ಕಳನ್ನ ನೋಡಕ್ ಹೋಗ್ಬೇಕು. ಲೆಕ್ಕಾಚಾರ ನೋಡಿ ನನಗೆ ಹಣ ಕೊಡಿಯಯ್ಯ. ವೀರಯ್ಯ, ಇವಾಗ ನನ್ನ ಕೈಯಲ್ಲಿ ಹಣ ಇಲ್ಲ. ಈ ಮಾವಿನ ಹಣ್ಣುಗಳನ್ನು ಮಾರಾಟ ಮಾಡಿದ್ರೆ ಮಾತ್ರ ನನಗೆ ಹಣ ಸಿಗುತ್ತೆ. ಇವಾಗ ಊರ್ ಬಿಟ್ಟು ಹೋಗ್ತಾ ಇರೋದು ನಾನಲ್ಲ, ನೀನೇ ತಾನೇ? ನಾನು ಇಲ್ಲೇ ಇರ್ತೀನಿ. ಇವಾಗ ಊರಿಗೆ ಹೋಗಿ ನಿನ್ ಮಕ್ಕಳನ್ನ ನೋಡಿ ಆಮೇಲೆ ಬಾ ವೀರಯ್ಯ. ಇವಾಗ ನಿನ್ ಮಗನ ಹತ್ರ ಹೋಗಿ ಬಾ, ಆಮೇಲೆ ಲೆಕ್ಕಾಚಾರ ನೋಡಿ ಎಲ್ಲ ಹಣವನ್ನು ಕೊಡ್ತೀನಿ. ವೀರಯ್ಯ ಚಲಪತಿ ಜೊತೆ ತನ್ನ ಕೂಲಿ ಹಣವನ್ನು ಕೊಡಿ ಅಂತ ಎಷ್ಟು ವಿನಯದಿಂದ ಕೇಳಿಕೊಂಡ್ರು ಕೂಡ ಚಲಪತಿ ಕೊಡದಿರುವ ಕಾರಣ ವೀರಯ್ಯ ಬೇಜಾರ್ ಮಾಡ್ಕೊಂಡೋದ. ಇದೇ ಚಲಪತಿ ಹತ್ರ ಇರುವಂತಹ ಕೆಟ್ಟ ಗುಣ. ಅವನು ಜನರ ಬಳಿ ಕೆಲಸವನ್ನು ಮಾಡಿಸಿಕೊಳ್ತಾನೆ, ಆದ್ರೆ ಜನರಿಗೆ ಸೇರಬೇಕಾದ ಕೂಲಿ ಹಣವನ್ನು ಕೊಡದೆ ಹಬ್ಬ ಹೇಗಾದ್ರೂ ಹಣ ಉಳಿತಾಯವಾಯಿತು ಅನ್ಕೋತಾನೆ. ಮನೆಯ ಬಾಗಿಲಲ್ಲಿ ನಿಂತಿರುವ ಸತ್ಯಯ್ಯನ ಬಳಿ ಅವನ 2 ಹೆಣ್ಣು ಮಕ್ಕಳಾದ ವೈದೇಹಿ, ಅಂಜಲಿ ತಂದೆ ಬಳಿ ಬಂದ್ರು. ಅಪ್ಪ, ನಮ್ನ ನೋಡ್ಲಿಕ್ಕೆ ಶೇಷಯ್ಯ ಮಾವನ ಮಕ್ಕಳು ಬರ್ತಾರೆ ಅಂತ 9 ಗಂಟೆಗೆ ರೆಡಿಯಾಗಿ ಅಂತ ಹೇಳಿದ್ರಿ. ಇವಾಗ ಗಂಟೆ 11 ಆಯ್ತು, ಇನ್ನೂ ಶೇಷಾದ್ರಿ ಮಾವ ಮಕ್ಕಳ ಜೊತೆ ಬರ್ಲಿಲ್ಲ. ಎಲ್ಲಮ್ಮ, ಶೇಷಾದ್ರಿ ಬಂದೇ ಬರ್ತಾನೆ. ಅವನು ನನ್ ಗೆಳೆಯ ಅಂತ ಹೇಳ್ತಾ ಇಲ್ಲ. ಅವನು ಒಮ್ಮೆ ಮಾತನ್ನ ಕೊಟ್ಬಿಟ್ರೆ ಯಾವುದೇ ಕಾರಣಕ್ಕೂ ಮಾತನ್ನು ಮೀರದೇ ಇಲ್ಲ. ಹೀಗೆ ಮಾತಾಡ್ತಾ ಇರುವಾಗ ಸತ್ಯಯ್ಯನ ಮನೆ ಮುಂದೆ ಆಟೋ ಬಂದು ನಿಲ್ತು. ಎಲ್ಲರೂ ಸೇರಿ ಮನೆಯೊಳಗೆ ಹೋಗಿ ಕೂತ್ರು. ವೈದೇಹಿ, ಅಂಜಲಿ ಚೆನ್ನಾಗಿ ರೆಡಿಯಾಗಿ ಕುರ್ಚಿ ಮೇಲೆ ಕೂತಿದ್ರು. ಸುಧಾಕರನಿಗೆ ವೈದೇಹಿ ಇಷ್ಟವಾದ್ಲು, ಸಂಪತ್ತಿಗೆ ಅಂಜಲಿ ಇಷ್ಟವಾದ್ಲು. ಹೀಗೆ ಒಬ್ಬರಿಗೊಬ್ಬರು ಇಷ್ಟವಾದ ಕಾರಣ ಒಳ್ಳೆ ದಿನ ನೋಡಿ ಅವರ ಮನೆ ಮುಂದನೆ ಚಪ್ಪರವನ್ನು ಹಾಕಿ ಇರುವುದರಲ್ಲಿ ಸಂತೋಷವಾಗಿ ಮದ್ವೆ ಮಾಡಿಸಿದ್ರು. ಆ ನಂತರ ಮಕ್ಕಳನ್ನು ಕಳಿಸುವಾಗ, ಶೇಷಯ್ಯ, ಇನ್ಮುಂದೆ ನನ್ನ ಹೆಣ್ಮಕ್ಳಿಗೆ ಮಾವನು ನೀನೆ, ತಂದೆನೂ ನೀನೆ. ನೀನೇ ಚೆನ್ನಾಗಿ ನೋಡ್ಕೋಬೇಕು ಕಣೋ. ನೀನ್ ಮಾತ್ರ ಈ ಮನೆಯಲ್ಲಿ ಒಬ್ನೇ ಏನೋ ಮಾಡ್ತೀಯಾ? ನಿನ್ನ ಹೆಣ್ಮಕ್ಳ ಜೊತೆ ಸೇರಿ ನೀನು ಬಂದ್ಬಿಡು. ಎಲ್ಲರೂ ಸೇರಿ ಜೊತೆಯಾಗಿ ಚೆನ್ನಾಗಿರೋಣ. ನಾನು ಬರೋದಿಲ್ಲ ಶೇಷಂ. ನನ್ನ ಹೆಣ್ಮಕ್ಕಳನ್ನ ಮಾತ್ರ ನೀನ್ ತುಂಬಾ ಚೆನ್ನಾಗಿ ನೋಡ್ಕೋ. ಶೇಷಯ್ಯ ತನ್ನ 2 ಸೊಸೆಯಂದಿರನ್ನು ಕರ್ಕೊಂಡು ಎತ್ತಿನ ಗಾಡಿಯಲ್ಲಿ ತನ್ನ ಊರಿಗೆ ಬಂದ. ಅಂಜಲಿ, ವೈದೇಹಿ ಒಂದೇ ಮನೆಯ ಸೊಸೆಯಾದ್ರು. ಸುಧಾಕರು, ಸಂಪತ್ತು, ಇನ್ಮುಂದೆ ನಿಮ್ ಸಂಪಾದನೆ ಹಣವನ್ನು ತಂದು ಹೆಂಡತಿ ಕೈಯಲ್ಲಿ ಕೊಡಿ. ಅವರೇ ಮನೆ ಜವಾಬ್ದಾರಿಯನ್ನು ನೋಡ್ಕೋತಾರೆ.
ಸುಧಾಕರ್ ಸಂಪತ್ತು ಸರಿ ಅಂತ ಹೇಳಿದ್ರು. ಅದನ್ನು ನೋಡಿ ವೈದೇಹಿ ಅಂಜಲಿ ಸಂತೋಷಪಟ್ರು. ಹೀಗೆ ಅಂದಿನಿಂದ ಸುಧಾಕರ್ ಮತ್ತು ಸಂಪತ್ತು ಅವರಿಬ್ಬರ ಸಂಪಾದನೆಯನ್ನು ತಂದು ಹೆಂಡತಿ ಕೈಯಲ್ಲಿ ಕೊಡ್ತಾ ಇದ್ರು. ವೈದೇಹಿ ಅಂಜಲಿ ಅವರಿಬ್ಬರು ಒಂದೇ ಮನೆಯ ಸೊಸೆಯಾದ್ರೂ ಕೂಡ ಇಬ್ಬರು ಸಂತೋಷವಾಗಿ ಇರುವುದರಲ್ಲಿ ಆನಂದವಾಗಿ ಜೀವನ ಮಾಡ್ತಾ ಇದ್ರು. ಹೀಗೆ ಕೆಲವು ದಿನಗಳು ಕಳೆಯಿತು. ಶೇಷಯ್ಯ ಕೂಡ ಮರಣ ಹೊಂದಿದ್ರು. ಸತ್ಯಯ್ಯ ಕಣ್ಣೀರಾಗ್ತಾ ಇದ್ರು. ಸುಧಾಕರ್ ಮತ್ತು ಸಂಪತ್ತು ತಂದೆ ಇಲ್ಲದ ಮನೆಯನ್ನು ನೋಡಿ ಶೇಷಾದ್ರಿಯಯ್ಯ ಫೋಟೋ ನೋಡಿ ಅಳ್ತಾ ಇದ್ರು. ತನ್ನ ಗೆಳೆಯನ ದುಃಖದಲ್ಲಿ ಸತ್ಯಯ್ಯ ಕೂಡ ಮರಣ ಹೊಂದಿದ್ರು. ಇದನ್ನು ನೋಡಿ ವೈದೇಹಿ ಅಂಜಲಿ ತುಂಬಾನೇ ದುಃಖಪಟ್ರು. ಶವ ಸಂಸ್ಕಾರವನ್ನು ಮಾಡಿದ್ರು. ದಿನಗಳು ಕಳೆಯಿತು. ಆ ದೇವರು ಯಾರ ಜೀವನವನ್ನು ಹೇಗೆಲ್ಲ ಬದಲಾಯಿಸ್ತಾನೆ ಗೊತ್ತೇ ಆಗಲ್ಲ. ಆಟೋ ಆಕ್ಸಿಡೆಂಟ್ ಆಗಿ ಸಂಪತ್ತು ತನ್ನ 2 ಕಾಲುಗಳನ್ನು ಕಳ್ಕೊಂಡ. ಮನೆಯಲ್ಲೇ ಕೂತ್ಕೊಂಡು ಕಳ್ಕೊಂಡಿರುವ ತನ್ನ 2 ಕಾಲುಗಳನ್ನು ನೋಡಿ ಅಳ್ತಾ ಇದ್ದ. ಅಣ್ಣನಾದ ಸುಧಾಕರ್ ತಮ್ಮನಿಗೆ ಸಮಾಧಾನ ಹೇಳಿ ಒಳಗೊಳಗೆ ಅಳ್ತಾ ಇದ್ದ. ಹೀಗೆ ಸುಧಾಕರ್ ಒಬ್ಬನೇ ಕೂಲಿ ಕೆಲಸ ಮಾಡುವುದರಿಂದ ಆ ಕುಟುಂಬ ತುಂಬಾ ಕಷ್ಟದಲ್ಲಿ ಸಾಗಿತ್ತು. ಹೀಗಿರುವಾಗ ಒಂದು ದಿನ, ಬಾವಾ, ನನ್ನ ಕೂಡ ಕೂಲಿ ಕೆಲ್ಸಕ್ಕೆ ಕರ್ಕೊಂಡೋಗಿ. ಸರಿ ವೈದೇಹಿ, ಕೂಲಿ ಕೆಲ್ಸಕ್ಕೆ ಜನ ಬೇಕು ಅಂತ ಹೇಳಿದ್ರೆ ಕರ್ಕೊಂಡೋಗ್ತೀನಿ. ಹಾಗೆ ಹೇಳಿ ಸುಧಾಕರ್ ಹೊಲದ ಕೆಲ್ಸಕ್ಕೆ ಹೋದ. ಹೊಲದ ಯಜಮಾನ ಒಂದು ದಿನ ಸುಧಾಕರನ ಬಳಿ, ಸುಧಾಕರ, ಹೊಲದಲ್ಲಿ ಹುಳಗಳಿದೆ ಅಂತ ಹೇಳ್ದೆ ಅಲ್ವಾ, ಹುಳಗಳಿಗೋಸ್ಕರ ಮದ್ದು ತಂದಿದ್ದೀನಿ, ಹಾಕು. ಹಾಗೆ ಅಂತ ಹೇಳಿದಾಗ ಸುಧಾಕರ್ ಮದ್ದನ್ನು ಓಪನ್ ಮಾಡ್ತಾ ಇರುವಾಗ ಮುಚ್ಚಳ ಕೈಜಾರಿ ಮದ್ದು ಅವನ ಕಣ್ಣಿಗೆ ಬಿತ್ತು. ಅಷ್ಟೇ, ಸುಧಾಕರನಿಗೆ ತನ್ನ 2 ಕಣ್ಣು ಹೋಯಿತು. ಸುಧಾಕರ್ ಕಣ್ಣಿಲ್ಲದವನಾದ. ಮನೆಯಲ್ಲೇ ಇದ್ದ. ಅಂಜಲಿ ವೈದೇಹಿ ಕೂಲಿ ಕೆಲ್ಸಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಮನೆಯ ಅಕ್ಕಪಕ್ಕ ಇರುವ ಜನರ ಬಳಿ ಕೂಡ ಕೇಳಿ ನೋಡಿದ್ರು. ಹೀಗೆ ಒಂದು ದಿನ ಹುಲ್ಲನ್ನು ಎತ್ತಲು ಹೋದ್ರು. ಆ ಕೆಲಸ ಅವರಿಗೆ ಕಷ್ಟದ ಕೆಲಸ. ಅವರಿಗೆ ಈ ಕೆಲಸ ಅಭ್ಯಾಸವಿಲ್ಲದ ಕಾರಣ ಹುಲ್ಲು ಕೈಜಾರಿ ಕೆಳಗೆ ಬಿತ್ತು. ಹೀಗೆ ಆ ಯಜಮಾನ ಬಾಯಿಗೆ ಬಂದ ಮಾತಿನಲ್ಲಿ ಅವರಿಬ್ಬರನ್ನು ಬೈದ. ಅವರಿಬ್ಬರು ಮನೆಗೆ ಬಂದು ಮಾತಾಡ್ತಾ ಇದ್ರು. ಕಾಲಿಲ್ಲದ ಸಂಪತ್, ಕಣ್ಣಿಲ್ಲದ ಸುಧಾಕರ್ ಇದನ್ನೆಲ್ಲ ಇಬ್ಬರು ಕೇಳ್ಕೊಳ್ತಾ ಇದ್ರು. ಆವಾಗ ಸುಧಾಕರ್, ತಮ್ಮ, ಕಣ್ಣಿಲ್ಲದ ನಾನು, ಕಾಲಿಲ್ಲದ ನೀನು ಚಲಪತಿಯವರ ಮಾವಿನ ತೋಟಕ್ಕೆ ಕಾವಲುಗಾರರಾಗಿ ಹೋಗೋಣ. ಅಣ್ಣ, ಕಣ್ಣು ಕಾಲು ಇಲ್ಲದವರು ನಾವು ಹೇಗಣ್ಣ ಕೆಲಸ ಮಾಡೋದು? ತಮ್ಮ, ನನಗೆ ಕಾಣೋದಿಲ್ಲ, ನಿನಗೆ ನಡೆಯಕ್ಕಾಗೋದಿಲ್ಲ. ನಾನು ನಿನ್ನೆ ಎತ್ಕೋತೀನಿ, ನೀನ್ ನನ್ಗೆ ದಾರಿ ಹೇಳು. ನಾವಿಬ್ಬರು ಸೇರಿ ಮಾವಿನ ತೋಟಕ್ಕೆ ಹೋಗೋಣ. ಸರಿ ಅಣ್ಣ. ಹೀಗೆ ಮರುದಿನ ವೈದೇಹಿ ಅಂಜಲಿ ಅವರಿಬ್ಬರು ಕೆಲ್ಸಕ್ಕೆ ಹೋದ ನಂತರ ಸುಧಾಕರ್ ಸಂಪತ್ತನ್ನು ಎತ್ತಿಕೊಂಡ. ಹೀಗೆ ಅವರಿಬ್ಬರು ನಡ್ಕೊಂಡು ಮಾವಿನ ತೋಟಕ್ಕೆ ಹೋದ್ರು. ಇಬ್ಬರು ಮಾವಿನ ತೋಟದ ಮಾಲೀಕನಾದ ಚಲಪತಿ ಬಳಿ ಬಂದ್ರು. ಚಲಪತಿ ಅವರನ್ನು ನೋಡಿ ಕೇವಲವಾಗಿ ಮಾತಾಡ್ದ. ಕಣ್ಣು ಕೈಕಾಲು ಚೆನ್ನಾಗಿರೋರೇ ಸರಿಯಾಗಿ ಕೆಲಸ ಮಾಡಲ್ಲ. ಅದ್ರಲ್ಲೂ ನಿಮಗೆ ಒಬ್ರಿಗೆ ಕಾಲಿಲ್ಲ, ಒಬ್ರಿಗೆ ಕಣ್ಣಿಲ್ಲ. ನಿಮ್ಮಿಂದ ಹೇಗೆ ಕೆಲಸ ಮಾಡಲು ಸಾಧ್ಯ? ನನಗೆ ಕಣ್ಣಿಲ್ಲ, ಆದ್ರೆ ಕಾಲಿದೆ. ನನಗೆ ಕಾಲಿಲ್ಲ, ಆದ್ರೆ ಕಣ್ಣಿದೆ. ತಮ್ಮನಿಗೆ ಕಾಲಿಲ್ಲ, ಆದ್ರೆ ನನಗೆ ಕಾಲಿದೆ. ನಾವಿಬ್ರು ಸೇರಿ ಮಾವಿನ ತೋಟಕ್ಕೆ ಕಾವಲಾಗಿ ಇದ್ದು ಕಳ್ಳರನ್ನು ಹಿಡಿತೀವಿ. ದಯವಿಟ್ಟು ನಮ್ಗೆ ಕೆಲಸವನ್ನು ಕೊಡಿ. ಆಗ ದುರಾಸೆಯಾದ ಚಲಪತಿ, ಅಣ್ಣ ತಮ್ಮಂದಿರಿಬ್ಬರು ಕೆಲಸ ಮಾಡುವ ತನಕ ಈ ಮಾವಿನ ತೋಪಿನಲ್ಲಿ ಕೆಲಸ ಮಾಡ್ಲಿ. ಆ ನಂತರ ಸಂಬಳ ಕೇಳಕ್ಕೆ ಬರುವಾಗ ನಾನೇ ಕಳ್ಳತನ ಮಾಡಿ ಸಂಬಳ ಕೊಡಕ್ಕಾಗಲ್ಲ, ಸರಿಯಾಗಿ ಕಾವಲು ಕಾಯ್ದಿಲ್ಲ ನೀವು ಅಂತ ನಾಟಕವನ್ನಾಡಿ ಸಂಬಳ ಕೊಡೋದಿಲ್ಲ. ಆವಾಗ ನನಗೆ ಹಣನೇ ಖರ್ಚಾಗಲ್ಲ. ಹಾಗೆ ಅಂತ ಆಲೋಚನೆ ಮಾಡ್ಕೊಂಡು ಸುಧಾಕರ್ ಸಂಪತ್ತಿಗೆ ಕೆಲಸವನ್ನು ಕೊಟ್ಟ. ಹೀಗೆ ಕಾಲಿಲ್ಲದ ತಮ್ಮ, ಕಣ್ಣಿಲ್ಲದ ಅಣ್ಣ ಭದ್ರವಾಗಿ ಕಾವಲು ಕಾಯ್ತಾ ಇದ್ರು. ಹೀಗೆ ದಿನಗಳು ಕಳೆಯಿತು. ಹೀಗೆ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರಿಬ್ಬರು ಕಾವಲು ಕಾಯಲು ಸಂಬಳವನ್ನು ಕೊಡಿ ಅಂತ ಎಷ್ಟೋ ಬೇಡಿಕೊಂಡ್ರು. ಆದರೆ ಚಲಪತಿ ಮನಸ್ಸು ಮಾತ್ರ ಕರಗಲಿಲ್ಲ. ಹೀಗೆ ಅಂದಿನಿಂದ ಮಾವಿನ ತೋಪಿನಲ್ಲಿ ಕಳ್ಳತನ ಕೂಡ ಆರಂಭವಾಯಿತು. ಈ ವಿಷಯವನ್ನು ಚಲಪತಿ ಗಮನಿಸಿದ. ಏನಯ್ಯ ಸುಧಾಕರ್, ನಿನ್ನೆ ನೋಡಿದ ಹಣ್ಣು ಇವತ್ತು ಸಿಗ್ತಾ ಇಲ್ಲ. ಈ ವಾರದಲ್ಲಿ ಎಷ್ಟೋ ಮಾವಿನ ಹಣ್ಣುಗಳು ಕಳ್ಳತನವಾಗಿದೆ. ನೀವಿಬ್ರು ಏನ್ ಕೆಲಸ ಮಾಡ್ತಿದ್ದೀರಾ? ಸರಿಯಾಗಿ ಕಾವಲು ಕಾಯ್ತಾ ಇಲ್ವಾ? ಅಯ್ಯ, ಇದರಲ್ಲಿ ನನ್ನ ತಪ್ಪು ಏನೂ ಇಲ್ಲ. ನನ್ನ ತಮ್ಮ ಕಳ್ಳ ಎಲ್ಲಿದ್ದಾನೆ ಅಂತ ಸರಿಯಾಗಿ ಹೇಳ್ತಾ ಇಲ್ಲ. ಅದಕ್ಕೇನೆ ನನ್ನಿಂದ ಕಳ್ಳನ ಹಿಡಿಯಕ್ಕಾಗ್ತಿಲ್ಲ. ಅಣ್ಣ, ಇದರಲ್ಲಿ ನನ್ನ ತಪ್ಪು ಏನೂ ಇಲ್ಲ. ನಾನು ಕಳ್ಳ ಅಲ್ಲಿದ್ದಾನೆ ಅಂತ ಹೇಳಿದ್ರೆ ನಿನಗೆ ಸರಿಯಾಗಿ ಹೋಗಕ್ಕಾಗ್ತಾ ಇಲ್ಲ. ನನ್ನ ತಪ್ಪು ಇದರಲ್ಲಿ ಏನೂ ಇಲ್ಲ. ನಾನು ಕಳ್ಳ ಅಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದೆ. ಹೀಗೆ ಅಣ್ಣ ತಮ್ಮಂದಿರಿಬ್ಬರು ಜಗಳ ಮಾಡ್ತಿದ್ರು. ಚಲಪತಿ ಅಲ್ಲಿಂದ ಹೊರಟೋದ. ಹೀಗೆ ಆ ದಿನ ರಾತ್ರಿ ಅಕ್ಕ ತಂಗಿಯರಿಬ್ಬರು ಮಾವಿನ ತೋಪಿಗೆ ಬಂದ್ರು. ಹುಟ್ಟಿ ತುಂಬಾ ಮಾವಿನ ಹಣ್ಣುಗಳನ್ನು ಕುಯ್ಕೊಂಡು ಅಲ್ಲಿಂದ ಹೊರಟು ಹೋದ್ರು. ಹೀಗೆ ದಿನಗಳು ಕಳೀತಾ ಇತ್ತು. ಮಾವಿನ ಹಣ್ಣುಗಳ ಕಳ್ಳತನ ಆಗ್ತಾನೇ ಇತ್ತು. ಹೀಗಿರುವಾಗ ಒಂದು ದಿನ,
ಇವತ್ತು ರಾತ್ರಿ ಹೇಗೆ ನನ್ನ ಮಾವಿನ ತೋಪಿನಲ್ಲಿ ಮಾವಿನ ಹಣ್ಣುಗಳ ಕಳ್ಳತನ ಆಗ್ತಿದೆ ಅಂತ ನೋಡ್ತೀನಿ. ಹಾಗೆ ಅಂತ ಹೇಳಿ ಮಾವಿನ ತೋಪಿಗೆ ಬಂದು ಒಂದು ಮರದ ಹಿಂದೆ ನಿಂತ್ಕೊಂಡು ನೋಡ್ತಾ ಇದ್ದ. ಕಾಲಿಲ್ಲದ ತಮ್ಮನನ್ನು ಸಂಪತ್ ಎತ್ಕೊಂಡು ಮರಕ್ಕೆ ತೋರಿಸಿದ. ಸಂಪತ್ ಹಣ್ಣುಗಳನ್ನು ಕುಯ್ದು ಕೆಳಗೆ ಹಾಕ್ತಾ ಇದ್ದ. ಅದನ್ನು ನೋಡಿ ಚಲಪತಿ, ಮನೆಯ ಕಳ್ಳನನ್ನು ಈಶ್ವರ ಕೂಡ ಕಂಡುಹಿಡಿಯಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ನೀವಿಬ್ಬರು ಕಳ್ಳತನ ಮಾಡೋದು ಯಾಕೆ ಅಂತ ಗೊತ್ತಾಯ್ತು. ನಮ್ಮ ಕಷ್ಟನ ನೀವು ಅರ್ಥ ಮಾಡ್ಕೊಂಡ್ರಿ, ತುಂಬ ಸಂತೋಷ. ನಾವು ನಿಮ್ಮ ಜೊತೆ ಕೆಲಸಕ್ಕೆ ಬಂದು 2 ತಿಂಗಳಾದರೂ ಕೂಡ ನೀವು ನಮಗೆ ಸಂಬಳ ಕೊಡ್ಲಿಲ್ಲ. ನಮ್ಮ ಕುಟುಂಬ ಹೇಗೆ ಸಾಗೋದು? ಮಾವಿನ ಹಣ್ಣನ್ನು ಕಳ್ಳತನವಾಗಿ ಕುಯ್ದು ಮಾರಾಟ ಮಾಡ್ತಿದ್ದೀವಿ. ನಾನು ಇವಾಗ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡೆ ಸುಧಾಕರ್. ಅಣ್ಣ ತಮ್ಮಂದಿರಿಬ್ಬರು ಸೇರಿ ನನಗೆ ಸರಿಯಾದ ಪಾಠವನ್ನು ಹೇಳಿಕೊಟ್ಟಿದ್ದೀರಾ. ಬುದ್ಧಿವಂತ ಅಣ್ಣ ತಮ್ಮಂದಿರೇ, ಇವತ್ತಿಂದ ನಿಮಗೆ ಸರಿಯಾದ ಸಂಬಳ ಕೊಡ್ತೀನಿ, ಸರಿಯಾಗಿ ಕಾವಲನ್ನು ಕಾಯಿರಿ. ಹಾಗೆ ಹೇಳಿದಾಗ ಅಣ್ಣ ತಮ್ಮಂದಿರಿಬ್ಬರು ತುಂಬಾನೇ ಸಂತೋಷಪಟ್ರು. ಹೀಗೆ ಅಂದಿನಿಂದ ಅಣ್ಣ ತಮ್ಮಂದಿರಿಬ್ಬರು ಚೆನ್ನಾಗಿ ಕಾವಲನ್ನು ಕಾಯ್ತಾ ಇದ್ರು. ಚಲಪತಿ ಕೂಡ ಅವರಿಗೆ ಕೂಲಿ ಹಣವನ್ನು ಕೊಡ್ತಾ ಇದ್ದ. ಅಂದಿನಿಂದ ಕಳ್ಳತನ ಕೂಡ ನಿಂತೇ ಹೋಯಿತು. ಹೀಗೆ ಸಂಪತ್ತಿಗೆ ಕೃತಕ ಕಾಲನ್ನು ಜೋಡಿಸಿದ್ರು. ಅದೇ ರೀತಿ ಸುಧಾಕರನಿಗೆ ಕೂಡ ಕಣ್ಣು ಕಾಣುವ ಹಾಗೆ ಆಪರೇಷನ್ ಮಾಡಿದ್ರು. ಹೀಗೆ ಅಣ್ಣ ತಮ್ಮಂದಿರಿಬ್ಬರು ಅವರ ಅಂಗವಿಕಲತನವನ್ನು ದೂರ ಮಾಡಿ ಅಂದಿನಿಂದ ಚಲಪತಿ ಬಳಿ ಸಂತೋಷವಾಗಿ ಕೆಲಸ ಮಾಡಿದ್ರು. ಕಪ್ಪಾಗಿರುವ ವೈದೇಹಿ, ಬಿಳಿಯಾಗಿರುವ ಅಂಜಲಿ, ಶಾರದನ ಮನೆಗೆ ಬಂದಿರುವ ಸೊಸೆಯಂದಿರು. ಅತ್ತೆಯವರಿಗೆ ದೊಡ್ಡ ಸೊಸೆಯಾದ ಕಪ್ಪಾಗಿರುವ ವೈದೇಹಿ ಇಷ್ಟ ಇಲ್ಲ. ಆದ್ರೆ ದೊಡ್ಡ ಸೊಸೆ ಮಾಡುವ ಅಡುಗೆಗಳು, ತಿಂಡಿಗಳು, ಕೆಲಸಗಳೆಲ್ಲ ಎಷ್ಟು ಇಷ್ಟಪಟ್ಟು ತಿಂತಾ ಇದ್ಲು, ಕುಡಿತಾ ಇದ್ಲು. ಸೊಸೆನ ಅತ್ತೆ ಬೈತಾ ಇದ್ರು, ಕೇವಲ ಮಾಡಿಸ್ತಾ ಇದ್ರು. ಆದರೆ ದೊಡ್ಡ ಸೊಸೆಯಾದ ವೈದೇಹಿ ಮಾತ್ರ ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ತನ್ನ ಅಡುಗೆ ಕೆಲಸವನ್ನು ಮಾಡಿಕೊಂಡು ತನ್ನ ಗಂಡನ್ ಜೊತೆ ಸಂತೋಷವಾಗಿ ಇದ್ಲು. ಬಿಳಿಯಾಗಿರುವ ಸೊಸೆಯಾದ ಅಂಜಲಿ ದುರಂಕಾರದಿಂದ ಮಾತಾಡ್ಕೊಂಡು ತನ್ನ ಗಂಡನಿಗೂ ಗೌರವವನ್ನು ಕೊಡ್ತಾ ಇರ್ಲಿಲ್ಲ. ಯಾವಾಗ ನೋಡಿದ್ರು ಮೇಕಪ್ ಅನ್ನು ಮಾಡಿಕೊಂಡು ಯಾವಾಗ್ಲೂ ತನ್ನ ಮೇಕಪ್ ಹೋಗದ ಹಾಗೆ ಮತ್ತೆ ಮತ್ತೆ ಮೇಕಪ್ ಅನ್ನು ಮಾಡ್ಕೊಳ್ತಿದ್ಲು. ಇದನ್ನೆಲ್ಲ ಅವರ ಅತ್ತೆ ನೋಡಿ ತುಂಬಾನೇ ಸಂತೋಷ ಪಡುತ್ತಾ ಇನ್ನಷ್ಟು ಮೇಕಪ್ ಮಾಡ್ಕೋ ಅಂತ ಹೇಳೋದು ಮಾತ್ರವಲ್ಲದೆ ತಾನು ಕೂಡ ಮೇಕಪ್ ಅನ್ನು ಮಾಡಿಕೊಂಡು ಮೇಕಪ್ ರಾಣಿ ಎನ್ನುವಷ್ಟು ಹೆಸರು ಗಳಿಸಿದ್ರು. ಇಷ್ಟಕ್ಕೂ ಮೇಕಪ್ ಇಲ್ಲದೆ ನಿದ್ರೆ ಕೂಡ ಮಾಡ್ತಾನೆ ಇರ್ಲಿಲ್ಲ. ಶಾರದ ಒಂದು ದಿನ ಕನ್ನಡಿಯ ಮುಂದೆ ನಿಂತ್ಕೊಂಡು ಮೇಕಪ್ ಅನ್ನು ಮಾಡ್ಕೊಳ್ತಾ ಇರುವಾಗ ಒಂದೇ ಮನೆಯ ಸೊಸೆಯಂದಿರಾದ ಅಕ್ಕ ತಂಗಿಯರಿಬ್ಬರು, ನೋಡಿದ್ರ ಅಕ್ಕ, ನಮ್ಮ ಅತ್ತೆ ಈ ವಯಸ್ಸಲ್ಲೇ ಇಷ್ಟೊಂದು ಮೇಕಪ್ ಮಾಡ್ತಾ ಇದ್ದಾರೆ ಅಂದ್ರೆ ಇಳಿ ವಯಸ್ಸಿನಲ್ಲಿ ಎಷ್ಟು ಮೇಕಪ್ ಮಾಡ್ತಿದ್ರು. ಮಾವ ಸಂಪಾದನೆ ಮಾಡಿದ ಹಣ ಎಲ್ಲವೂ ಇವರ ಮೇಕಪ್ಪಿಗೇನೆ ಸರಿಯಾಗ್ತಾ ಇತ್ತೋ ಏನೋ. ನಮ್ಮ ಅತ್ತೆಯವರು ಮಾಡುವಂತಹ ಮೇಕಪ್ ಕಂಪನಿಯಲ್ಲಿ ಕೆಲಸ ಮಾಡುವವರೆಲ್ಲ ಇವರು ಮೇಕಪ್ ಮಾಡೋದ್ರಿಂದಾನೇ ಆ ಹಣದಲ್ಲಿ ಅವರು ಕೂಡ ತಿಂತಾ ಇದ್ದಾರೆ ಏನೋ. ಇವರು ಮೇಕಪ್ ಮಾಡೋದ್ರಿಂದ 4 ಜನ ಊಟ ಮಾಡ್ತಿದ್ದಾರೆ. ಹೌದು, ನಮ್ಮ ಅತ್ತೆಯವರು ಇಷ್ಟೊಂದು ಮೇಕಪ್ ಮಾಡ್ಲಿಕ್ಕೆ ಕಾರಣ ಏನಾಗಿರ್ಬೋದು? ಸಂಬಂಧಿಕರ ಮನೆಯಲ್ಲಿ ಕೂಡ ವಿಶೇಷ ಇಲ್ಲ, ಇಲ್ಲಿ ಅಕ್ಕಪಕ್ಕದ ಮನೆಯಲ್ಲಿ ಕೂಡ ವಿಶೇಷ ಇಲ್ಲ. ಹಾಗಾದ್ರೆ ಏನಾಗಿರ್ಬೋದು? ಅವರ ಮಾವಯ್ಯ ಭೂಪತಿ ಅಲ್ಲಿಗೆ ಬಂದು, ಅಂಜಲಿ, ಇವಾಗ ಅಕ್ಕ ತಂಗಿಯರಿಬ್ಬರು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ? ಅವಾಗವಾಗ ಯಾಕಮ್ಮ ಜಗಳ ಆಡ್ಕೊಳ್ತೀರಾ? ಯಾವ ಜಗಳನೂ ಇಲ್ಲದೆ ಒಗ್ಗಟ್ಟಿನಿಂದ ಇದ್ರೆ ಎಷ್ಟು ಚೆನ್ನಾಗಿರುತ್ತಮ್ಮ. ಅಂಜಲಿ ಏನು ಮಾತನಾಡದೆ ಅಲ್ಲಿಂದ ಹೊರಟೋದ್ಲು. ಅಂಜಲಿ ಯಾವಾಗ್ಲೂ ಹೀಗೇನೆ ಮಾವಯ್ಯ, ಚಿಂತೆ ಮಾಡ್ಬೇಡಮ್ಮ, ಎಲ್ಲದಕ್ಕೂ ಒಳ್ಳೆ ಕಾಲ ಬರುತ್ತೆ. ಹೌದು, ನಿಮ್ಮತ್ತೆ ಎಲ್ಲಿಗೆ ರೆಡಿ ಆಗ್ತಿದ್ದಾಳೆ? ಏನಾದ್ರೂ ವಿಶೇಷ ಇದೆಯಾ? ನನಗ್ ಮಾತ್ರ ಏನ್ ಮಾವ ಗೊತ್ತು, ಅತ್ತೆ ನನ್ನ ಕಂಡ ತಕ್ಷಣ ಕಾಣ್ಬಾರ್ದನ್ನು ನೋಡಿದ ಹಾಗೆ ಓಡ್ತಾ ಇದ್ದಾರೆ. ಅಸಹ್ಯವಾಗಿ ಮುಖ ಇಟ್ಕೊಂಡು ಏನಾದ್ರೂ ಒಂದು ಹೇಳ್ತಾನೆ ಇರ್ತಾರೆ. ನೀನು ಮಾಡುವಂತ ಹಾಡಿಗೆ ತುಂಬಾ ಚೆನ್ನಾಗಿದೆ ಅಂತ ತಿಂತಾ ಇದ್ದಾಳೆ ಅಂದ್ರೆ ನಿನ್ ಮೇಲೆ ಪ್ರೀತಿ ಇದೆ ಅಂತ ತಾನೇ ಅರ್ಥ. ನಿಧಾನವಾಗಿ ನಿಮ್ಮತ್ತೆ ನಿನ್ನನ್ನು ಕೂಡ ಒಪ್ಕೋತಾಳೆ ಮಗಳೇ. ಬಿಳಿಯಾಗಿ ಇರುವುದೆಲ್ಲ ಹಾಲಲ್ಲ, ಕಪ್ಪಾಗಿರುವುದೆಲ್ಲ ನೀರಲ್ಲ ಅಂತ ನಿಮ್ಮ ಅತ್ತೆ ಕೂಡ ತಿಳ್ಕೋತಾಳೆ. ಮಾವಯ್ಯ, ನನ್ಗೆ ನಿಮ್ನ ನೋಡಿದ್ರೆ ನಿಮ್ಮೊಳಗೆ ನನ್ ತಂದೆನ ನೋಡುವ ಹಾಗಿದೆ. ಹಾಗೆ ಅಂತ ಹೇಳಿ ವೈದೇಹಿ ಅಲ್ಲಿಂದ ಮನೆಯೊಳಗೆ ಹೊರಟೋದ್ಲು. ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಕೂಲಿಂಗ್ ಗ್ಲಾಸ್ ಅನ್ನು ಹಾಕಿಕೊಂಡು ಕ್ರೈಮ್ ಸ್ಟೋರಿ ಮಾಡುವಂತಹ ಸುಮಿತ್ರಾನ ಮನೆಗೆ ಬಂದ್ಲು. ಸುಮಿತ್ರಾ, ಶಾರದಾ ಅವರಿಬ್ಬರು ತುಂಬಾ ಒಳ್ಳೆ ಗೆಳತಿಯರು. ಸುಮಿತ್ರಾ ಬಾಗಿಲನ್ನು ತೆರೆದು ಮುಂದೆ ನಿಂತಿರುವ ಶಾರದಾನ ನೋಡಿದ್ಲು. ಶಾರದಾ, ನೀನಾ? ಮನೆಯೊಳಗೆ ಬಾ. ಹಾಗೆ ಹೇಳಿದಾಗ ಶಾರದಾ ಬಂದು ಸೋಫಾದಲ್ಲಿ ಕೂತ್ಕೊಂಡ್ಲು. ಸುಮಿತ್ರಾ ಕೂಡ ಸೋಫಾ ಮೇಲೆ ಕೂತ್ಕೊಂಡ್ಲು. ಹೇಳೆ, ಇಷ್ಟು ದೂರ ಬಂದಿದೀಯಾ? ಹೇಳೆ, ನನ್ನ ಕಪ್ಪಾಗಿರುವ ಸೊಸೆಯನ್ನು ಕೊಲ್ಲಿಕ್ಕೆ ಪ್ಲಾನ್ ಕೇಳೋಣ ಅಂತ ಬಂದೆ. ನನಕ್ಕಿಂತ ನೀನೇ ಈ ರೀತಿ ಪ್ಲಾನ್ ಎಲ್ಲ ಮಾಡ್ತೀಯಾ? ಹಾಗಿರುವಾಗ ನೀನೋಗಿ ನನ್ ಜೊತೆ ಪ್ಲಾನ್ ಕೇಳೋದಾ? ನನಗೆ ಮಾತ್ರ ಹೇಗೆ ಗೊತ್ತಾಗುತ್ತೆ ಶಾರದಾ? ಏನೇ ಇದ್ದಕ್ಕಿದ್ದಂಗೆ ಹಾಗೆ ಎಲ್ಲ ಮಾತಾಡ್ತಾ ಇದ್ದೀಯಾ? ನೀನು ಕ್ರೈಮ್ ಸ್ಟೋರಿ ಬರೆಯುವವಳು,
ನಿನಗೆ ಈ ರೀತಿ ಕತೆಗಳು ಗೊತ್ತಿಲ್ವಾ? ನಿನ್ನ ಕತೆಯಿಂದ ನನಗೆ ಒಂದು ಐಡಿಯಾ ಹೇಳು. ಏನೇ ನೀನು ಯಾವಾಗ ನನ್ ಜೊತೆ ಬಂದ್ರೂ ಕೂಡ ವೈದೇಹಿಯನ್ನು ಕೊಲ್ಲುವ ಪ್ಲಾನ್ ಕೇಳ್ತೀಯ? ಆದ್ರೆ ನನ್ ಜೊತೆ ಇವಾಗ ಪ್ಲಾನ್ ಇಲ್ಲ ಕಣೆ. ಬೇಕಂದ್ರೆ ನಾನ್ ಬರೆದಿರುವ ಕತೆಗಳ ಪುಸ್ತಕ ಕೊಡ್ತೀನಿ, ಓದಿ ನೋಡು. ಅಯ್ಯೋ, ಪುಸ್ತಕನ ನೋಡಿ ಓದ್ಲಿಕ್ಕೆ ನನಗೆ ಅಷ್ಟೊಂದು ಸಮಯ ಇಲ್ಲ ಇವಾಗ. ಸರಿ, ನನ್ಗೆ ಮಾರ್ಕೆಟಿಗೆ ಹೋಗಿ ಬಿಳಿಯಾಗಿರುವ ನನ್ನ ಸೊಸೆಗೆ ನನಗೆ ಫೋನ್ ಮಾಡಿ ಹೇಳು. ನೀನು ಒಂದ್ 5 ನಿಮಿಷ ಇಲ್ಲೇ ಕೂತ್ಕೊಂಡ್ರೆ ನಾನು ಹೋಗಿ ಬಿಸಿ ಬಿಸಿ ಟೀ ಕಾಫಿ ಏನಾದ್ರೂ ಮಾಡ್ಕೊಂಡ್ ಬಂದ್ಬಿಟ್ಟು ನಾವಿಬ್ರು ಕೂತ್ಕೊಂಡು ಆಲೋಚನೆ ಮಾಡೋಣ. ಆವಾಗ ನಿನಗಾದ್ರೂ ಅಥವಾ ನನಗಾದ್ರೂ ಯೋಚನೆ ಬರ್ಬೋದು. ಸರಿ ಸುಮಿತ್ರಾ, ಸರಿ ಹೋಗಿ ಟೀನಾ ತಗೊಂಬಾ. ಹಾಗೆ ಹೇಳಿದಾಗ ಸುಮಿತ್ರಾ ಓದ್ಲು ಶಾರದಾ ಆಲೋಚನೆ ಮಾಡ್ತಿದ್ಲು. ಮನೆಯಲ್ಲಿ ಅಂಜಲಿ ಮುಖಕ್ಕೆ ಮೇಕಪ್ ಅನ್ನು ಹಾಕಿಕೊಂಡು ಕನ್ನಡಿಯನ್ನು ವೈದೇಹಿ ಕೈಯಲ್ಲಿ ಕೊಟ್ಟಿದ್ಲು. ಆಗ ವೈದೇಹಿ ದುಃಖದಿಂದ, ಅಂಜಲಿ, ನನಗೆ ಕೈಕಾಲು ನೋವಾಗ್ತಿದೆ, ಕೂತ್ಕೊಂಡು ಕನ್ನಡಿ ಇಟ್ಕೊಳ್ಳ? ಅಯ್ಯೋ ಬೇಡ ಬೇಡ, ಕೂತ್ಕೊಂಡ್ರೆ ಮೇಕಪ್ ಸರಿಯಾಗಿ ಹಾಕಕ್ಕಾಗಲ್ಲ. ಅದಲ್ಲ, ಬೆಳಿಗ್ಗೆಯಿಂದ ಕಿಚನ್ ಅಲ್ಲಿ ನಿಂತ್ಕೊಂಡೇ ಕೆಲಸ ಮಾಡಿದ್ದು, ಅದಕ್ಕೆ ಕೈಕಾಲೆಲ್ಲ ನೋವಾಗ್ತಿದೆ, ಕೂತ್ಕೊಂಡು ಕನ್ನಡಿನ ಇಟ್ಕೋತೀನಿ, ನಿನಗೆ ಯಾವ ರೀತಿಯ ತೊಂದರೆ ಕೂಡ ಕೊಡೋದಿಲ್ಲ. ಹಾಗೆ ಹೇಳಿದಾಗ ಅಂಜಲಿ ದಿಮಾಕಿನಿಂದ, ಹೌದೌದು, ನಾನ್ ಕೆಲ್ಸಗೆ ಹೇಳಿದ್ರೆ ಮಾತ್ರ ನಿನ್ಗೆ ಎಲ್ಲಾ ನೋವು ಬರೋದು. ಅತ್ತೆ ಕೆಲ್ಸ ಹೇಳ್ದಾಗ ನಿನಗೆ ಯಾವ ರೋಗನೂ ಬರಲ್ಲ. ಅದ್ರಿಂದನೇ ಅತ್ತೆ ನಿನ್ನನ್ನು ಅವರ ಸೊಸೆ ಅಂತಾನೆ ಹೇಳ್ಕೊಳ್ಳೋದೇ ಇಲ್ಲ. ಹಾಗೆ ಅಂತ ಹೇಳಿದಾಗ ವೈದೇಹಿಗೆ ಬೇಜಾರಾಗಿ ಕನ್ನಡಿನ ಅಲ್ಲೇ ಇಟ್ಬಿಟ್ಟು ಹೊರಟ್ಬಿಟ್ಲು. ಆಗ ಅಂಜಲಿ ಅವಳ ಮನ್ಸಲ್ಲಿ, ಇವಳಿಗೆ ಎಷ್ಟೊಂದು ಅಹಂಕಾರ, ಇರು ಅತ್ತೆ ಬರ್ಲಿ, ಅತ್ತೆ ಜೊತೆ ಒಂದಕ್ಕೆರಡು ಚಾಳಿ ಹೇಳ್ಕೊಟ್ಟು ಇನ್ನಷ್ಟು ಬೈಗಳನ್ನ ತಿನ್ಸ್ತೀನಿ. ಮತ್ತೊಂದು ಕಡೆ ಶಾರದಮ್ಮ ಅವರ ಗೆಳತಿ ಕೂತ್ಕೊಂಡು ಟೀಯನ್ನು ಕುಡಿತಾ ಇದ್ರು. ಬಾವಿ ಐಡಿಯಾ ಹೇಗಿದೆ ಶಾರದಾ? ನೀನು ಹೇಳಿದ ಹಾಗೆ ಬಾವಿ ಐಡಿಯಾ ತುಂಬಾ ಚೆನ್ನಾಗಿದೆ. ಯಾಕೆ ಅಂದ್ರೆ ಇವತ್ ನಾನು ಮನೆಗೆ ಹೋಗಿ ನನ್ ಸೊಸೆ ಜೊತೆ ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಒಗಿಬೇಡ, ಬಾವಿ ಹತ್ರ ಕೂತ್ಕೊಂಡು ಬಟ್ಟೆ ಒಗಿ ಅಂತ ಹೇಳಿ ಅವಳನ್ನ ನಿಧಾನವಾಗಿ ಬಾವಿಯಲ್ಲಿ ತಳ್ಬಿಡ್ತೀನಿ. ವಾರೇವಾ ಶಾರದಾ, ನಾನು ಕತೆನ ಬರಿತೀನಿ, ನೀನು ಅದ್ರಲ್ಲಿ ನಟನೆ ಮಾಡ್ತೀಯಾ? ಸರಿ, ಹಾಗಾದ್ರೆ ಬಾ ಹೋಗೋಣ. ಹಾಗೆ ಹೇಳಿ ಶಾರದಾ ಅವಳ ಮನೆಯಿಂದ ಹೊರಟ್ಲು. ಮಾರನೆಯ ದಿನವಾಯಿತು. ವೈದೇಹಿ ಬಟ್ಟೆ ಒಗೆಯಲು ಬಾವಿ ಹತ್ರ ಬಂದು ಹಗ್ಗ ಕಟ್ಟಿರುವ ಬಕೆಟ್ ಅನ್ನು ನೀರೊಳಗೆ ಹಾಕಿದ್ಲು. ಆ ಬಕೆಟು ನಿಧಾನವಾಗಿ ಕೆಳಗೆ ಬಂತು. ಅದೇ ಸಮಯಕ್ಕೆ ಅವಳ ಅತ್ತೆ ಅಲ್ಲಿಗೆ ಬಂದು ವೈದೇಹಿಯನ್ನು ನೀರೊಳಗೆ ತಳ್ಳಿ ಹಾಕಿದ್ಲು. ವೈದೇಹಿ ಕೆಳಗೆ ಬಿದ್ದು ಬಾವಿಯ ತಳಭಾಗಕ್ಕೆ ಬಂದ್ಲು. ಬಾವಿ ಒಳಗೆ ವೈದೇಹಿಗೆ ಸುತ್ತಮುತ್ತಲು ಸುಂದರವಾದ ಹೂಗಿಡಗಳನ್ನು ನೋಡಿದ್ಲು. ಅದೇ ಸಮಯಕ್ಕೆ ಅಲ್ಲಿ ಸುಂದರವಾದ ದೈವಕನ್ಯೆಯನ್ನು ಕೂಡ ಅವಳು ನೋಡಿದ್ಲು. ನಾನು ಈ ಬಾವಿಯಲ್ಲಿರುವ ದೈವಕನ್ಯೆ, ಈ ಸುಂದರವಾದ ಹೂವಿನ ತೋಟ ನಂದೇ. ಹೌದಾ ತಾಯಿ? ನಾನು ನೀರ್ ತೆಗೆಯುವಾಗ ಕಾಲು ಜಾರಿ ಕೆಳಗ್ ಬಿದ್ಬಿಟ್ಟೆ, ನನ್ನ ಕಾಪಾಡ್ಬೋದಾ? ನೋಡು ವೈದೇಹಿ, ನೀನು ಕಾಲು ಜಾರಿ ನೀರೊಳಗೆ ಬಿದ್ದಿಲ್ಲ, ನೀನು ಕಪ್ಪಾಗಿದ್ದೀಯಾ ಅಂತ ನಿನ್ನ ಅತ್ತೇನೆ ನಿನ್ನನ್ನು ತಳ್ಳಿ ಸಾಯಿಸಕ್ಕೆ ನೋಡಿದ್ದು. ನೀನು ಅಂದ್ರೆ ನಿಮ್ಮ ಅತ್ತೆಯವರಿಗೆ ಇಷ್ಟ ಇಲ್ವಾ? ಇಷ್ಟ ಇಲ್ಲ ತಾಯಿ, ನಾನು ಕಪ್ಪಾಗಿದ್ದೀನಿ ಅಂತ ಯಾವಾಗ ನೋಡಿದ್ರು ನನ್ನ ಏನಾದ್ರೂ ಹೇಳ್ತಾ ಇರ್ತಾರೆ. ಮಾಡಿದ ಕೆಲಸವನ್ನು ಮತ್ತೆ ಮತ್ತೆ ಮಾಡಿಸ್ತಾರೆ. ನಾನಂದ್ರೆ ನಮ್ಮ ಅತ್ತೆಗೆ ಮಾತ್ರ ಅಲ್ಲ, ನಮ್ಮ ಮನೆಯಲ್ಲೇ ಇರುವ ಇನ್ನೊಂದು ಸೊಸೆಗೂ ನಾನಂದ್ರೆ ಇಷ್ಟ ಇಲ್ಲ. ನನ್ನ ಕೊಂದು ನನ್ನ ಗಂಡನಿಗೆ ಬಿಳಿಯಾಗಿರುವ ಇನ್ನೊಂದು ಹುಡುಗಿಯನ್ನು ಮದುವೆ ಮಾಡ್ಬೇಕು ಅಂತ ಹೀಗೆ ಮಾಡಿದ್ದಾರೆ. ನೀನು ಕಪ್ಪಾಗಿರುವ ಕಾರಣದಿಂದಾನ ನಿಮ್ಮ ಅತ್ತೆಯವರು ನಿನ್ನನ್ನು ಕೊಂದು ನಿನ್ನ ಗಂಡನಿಗೆ ಬೇರೆ ಮದುವೆ ಮಾಡಿಸ್ಬೇಕು ಅಂತ ಇರೋದು? ಹೌದು ತಾಯಿ, ನೀನು ತುಂಬಾ ಒಳ್ಳೆಯವಳು ವೈದೇಹಿ. ನಾನೊಂದು ಮಂತ್ರ ಹೇಳ್ತೀನಿ, ನೀನು ತಿರುಗಿ ಆ ಮಂತ್ರವನ್ನು ಹೇಳು. ಹಾಗೆ ನಾನು ಮಂತ್ರ ಹೇಳಿದ್ರೆ ನಾನೆಷ್ಟು ಸುಂದರವಾಗಿದ್ದೀನೋ ನೀನು ಕೂಡ ಅಷ್ಟೇ ಸುಂದರವಾಗಿರ್ತೀಯ. ಆವಾಗ ನಿನ್ನ ಅತ್ತೆಯವರಿಗೆ ಇನ್ನೊಂದು ಸೊಸೆಯಾದ ಅಂಜಲಿ ಕೈಯಲ್ಲಿ ಎಲ್ಲ ಕೆಲಸವನ್ನು ಮಾಡಿಸ್ತಾರೆ. ಆಗ ವೈದೇಹಿ ಸಂತೋಷ ಪಡುತ್ತಾ, ನೀವು ಹೇಳಿದ ಹಾಗೆ ನಾನು ಮಂತ್ರ ಹೇಳ್ತೀನಿ ಹಾಗೆ ಅಂತ ಹೇಳಿ ಆ ಮಂತ್ರವನ್ನು ಹೇಳಿದ್ಲು. ಅಷ್ಟೇ, ವೈದೇಹಿ ಬಿಳಿಯಾಗಿ ಬದಲಾದ್ಲು. ದೈವಕನ್ಯೆ ಅವರ ಕೈಯಲ್ಲಿ ಒಂದು ದೊಡ್ಡ ಕನ್ನಡಿಯನ್ನು ತೋರಿಸಿ ಅದರಲ್ಲಿ ವೈದೇಹಿ ಅವಳನ್ನು ನೋಡಿಕೊಂಡು ತುಂಬಾ ಸಂತೋಷಪಟ್ಟು ಕೈ ಮುಗಿದ್ಲು. ಆನಂತರ ದೈವಕನ್ಯೆ ವೈದೇಹಿಯನ್ನು ಕಾಪಾಡಿದ್ರು. ಶಾರದಮ್ಮ ಅವರ ಸಣ್ಣ ಮಗ, ದೊಡ್ಡ ಮಗ ಹಾಗೂ ದೊಡ್ಡ ಸೊಸೆ ಹಾಗೂ ತನ್ನ ಗಂಡನನ್ನು ಕರ್ಕೊಂಡು ಅಲ್ಲಿಗೆ ಬಂದು ಅಲ್ಲಿ ಬಟ್ಟೆ ಒಗಿತಾ ಇರುವ ಸುಂದರವಾದ ಹುಡುಗಿಯನ್ನು ನೋಡಿ ಆಶ್ಚರ್ಯಪಟ್ರು. ಯಾರಮ್ಮ ನೀನು? ಇಲ್ಲಿ ಕಪ್ಪಾಗಿರುವ ನನ್ ಸೊಸೆ ಇದ್ಲಲ್ವಾ? ಅತ್ತೆ, ನಾನೇ ಅತ್ತೆ, ಕಪ್ಪಾಗಿದ್ದ ವೈದೇಹಿ. ನೀನು ಬಾವಿಗೆ ಬಿದ್ಬಿಟ್ಟೆ ಅಂತ ಅಮ್ಮನನ್ನ ಕರ್ಕೊಂಡ್ಬಂದ್ರು, ನೀನ್ ನೋಡಿದ್ರೆ ಇಲ್ಲಿ ಬಟ್ಟೆ ಒಗಿತಾ ಇದೀಯಾ? ಹೌದು, ನೀನೇನು ವೈದೇಹಿ ಇಷ್ಟೊಂದು ಬಿಳಿಯಾಗಿ ಇಷ್ಟೊಂದು ಸುಂದರವಾಗಿದ್ದೀಯಾ? ಹೌದು ರೀ, ನಾನು ಬಾವಿಗೆ ಬೀಳಲಿಲ್ಲ, ಯಾರೋ ನನ್ನ ಹಿಂದೆಯಿಂದ ಬಾವಿಯೊಳಗೆ ತಳ್ಬಿಟ್ರು.
ಬಾವಿಯ ಒಳಗೆ ಸುಂದರವಾದ ಒಂದು ತೋಟ ಇತ್ತು. ಅಲ್ಲಿ ದೈವಕನ್ಯೆ ನನ್ನ ವಿಷಯವನ್ನೆಲ್ಲ ತಿಳಿದು ನನಗೆ ಸುಂದರವಾದ ವರವನ್ನು ಕೊಟ್ರು. ತಿಗಿಸಿ ನನ್ನನ್ನು ಮೇಲೆ ಕಳಿಸಿದ್ರು. ಪರವಾಗಿಲ್ಲ ವೈದೇಹಿ, ಇವಾಗ ನೀನು ಕಪ್ಪೆಲ್ಲ ಹೋಗಿ ತುಂಬಾ ಸುಂದರವಾಗಿ ಕಾಣಿಸ್ತಿದ್ದೀಯ. ಸರಿ, ಹಾಗಾದ್ರೆ ನಾನು ಕೆಲ್ಸಕ್ಕೆ ಹೊರಡ್ತೀನಿ ಹಾಗೆ ಅಂತ ಹೇಳಿ ಹೊರಟ. ಹೀಗೆ ಸಮಯ ಕೂಡ ಕಳೆಯಿತು. ಶಾರದಮ್ಮ ಅವರಿಗೆ ಇಷ್ಟವಾದ ಸೊಸೆಯನ್ನು ಕರ್ಕೊಂಡು ಮನೆಯೊಳಗೆ ವೇಗವಾಗಿ ಬಂದ್ರು. ಅಂಜಲಿ, ನಿನ್ನ ಕೂಡ ಬಾವಿಯಲ್ಲಿ ತಳ್ತೀನಿ. ಯಾಕತ್ತೆ, ನನ್ನ ಕೂಡ ಕೊಲ್ಲಕ್ ನೋಡ್ತೀರಾ? ಇಲ್ಲ ಕಣಮ್ಮ, ವೈದೇಹಿನ ನೋಡು, ಬಾವಿಯಲ್ಲಿ ತಳ್ಳಿದ ತಕ್ಷಣ ಎಷ್ಟೊಂದು ಸುಂದರವಾಗಿ ಬಂದಿದ್ದಾಳೆ. ನಿನ್ನ ಕೂಡ ಬಾವಿಯಲ್ಲಿ ತಳ್ಳಿದ್ರೆ ನೀನು ಕೂಡ ಸುಂದರವಾಗಿ ಬರ್ತೀಯಲ್ವಾ? ಸರಿ ಅತ್ತೆ, ಬನ್ನಿ. ವೈದೇಹಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರುವಾಗ ಅತ್ತೆ ಅಂಜಲಿನ ಕರ್ಕೊಂಡು ಬಾವಿಯಲ್ಲಿ ತಳ್ಳಿದ್ಲು. ಅಂಜಲಿ ಕೆಳಗೆ ಬಿದ್ಲು. ಸ್ವಲ್ಪ ಸಮಯದ ನಂತರ ಅಂಜಲಿ ತುಂಬಾ ಕಪ್ಪಾಗಿ ಮೇಲೆ ಬಂದ್ಲು. ಏನಮ್ಮ, ನೀನ್ ಇಷ್ಟೊಂದು ಕಪ್ಪಾಗಿದ್ದೀಯಾ, ಏನಾಯ್ತು? ಹಾಗೆ ಕೇಳಿದಾಗ ಅಂಜಲಿ ನಿಜವನ್ನು ಹೇಳಲೇ ಇಲ್ಲ. ತನ್ನ ಮನಸ್ಸೊಳಗೆ ತಾನೇ, ಇವಾಗ ನಿಜವನ್ನು ಅತ್ತೆ ಜೊತೆ ಹೇಳ್ಬಿಟ್ರೆ ನನ್ನ ಬಣ್ಣ ಯಾವತ್ತೂ ಬದಲಾಗುವುದಿಲ್ಲ. ವೈದೇಹಿಗೆ ಸೇವೆ ಮಾಡಿದ್ರೆ ಮಾತ್ರ ಬಣ್ಣ ಬದಲಾಗುತ್ತೆ. ಹಾಗೆ ಅಂದುಕೊಂಡು ಮರುದಿನದಿಂದನೇ ಸೇವೆನ ಮಾಡ್ತಾ ಇದ್ಲು. ಶಾರದನಿಗೆ ಏನ್ ನಡೀತು ಅಂತ ವಿಷಯ ಗೊತ್ತಾಗದೆ ಅವಳು ಕೂಡ ಬಾವಿಗೆ ಹಾರಿದ್ಲು. ಸ್ವಲ್ಪ ಸಮಯದ ನಂತರ ಕಪ್ಪಾಗಿ ಮೇಲೆ ಬಂದ್ಲು ಶಾರದಾ. ಹೀಗೆ ಅಂದಿನಿಂದ ಶಾರದಾ ಮತ್ತು ಅಂಜಲಿ ಇಬ್ಬರು ಸೇರಿ ವೈದೇಹಿಗೆ ಸೇವೆ ಮಾಡಿದ್ರು. ಇದುವೇ ಹಿಂದಿನ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ.